ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕನಸಿಗೆ ಈಗ 1000 ರೆಕ್ಕೆ ಬಂದಂತಾಗಿದೆ. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕನಸಿಗೆ 1000 ರೆಕ್ಕೆ. ರಾಜ್ಯ ರಾಜಕೀಯದಲ್ಲಿ ಪೋಸ್ಟರ್ ಪಾಲಿಟಿಕ್ಸ್ ಸಂಚಲನ. ಡಿಕೆಶಿ ಜನ್ಮದಿನದಂದು ಬೆಂಬಲಿಗರಿಂದ ಭರ್ಜರಿ ಅಭಿಯಾನ. ಕೇಕ್ ಮೇಲೂ ಬಂತು ನೆಕ್ಸ್ಟ್ ಸಿಎಂ ಡಿಕೆಶಿ ಅಂತ ಬರಹ. ಬೆಳಗಾವಿ ಟು ಬೆಂಗಳೂರು ಕಟೌಟ್ ಅಬ್ಬರ, ಶಕ್ತಿ ಪ್ರದರ್ಶನ. ಬ್ಯಾನರ್, ಕೇಕ್ ಮೇಲಿರೋ ನೆಕ್ಸ್ಟ್ ಸಿಎಂ ಹಿಂದಿನ ಮರ್ಮ ಏನ್ ಹಾಗಾದ್ರೆ? ಹೈಕಮಾಂಡ್ಗೆ ಈಗ ಪರೋಕ್ಷವಾಗಿ ಸಂದೇಶವನ್ನ ರವಾನೆ ಮಾಡಿದ್ರ ಹಾಗಾದ್ರೆ? ಜನ್ಮ ದಿನವನ್ನೇ ಈಗ ಶಕ್ತಿ ಪ್ರದರ್ಶನದ ಕೇಂದ್ರ ಬಿಂದುವಾಗಿ ಮಾಡ್ಕೊಂಡ್ರ? ಸಿದ್ದರಾಮಯ್ಯ ಬಳಿಕ ಈ ಒಂದು ನಾಯಕತ್ವ ಮುಂದುವರಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಮಾತ್ರ ಸಾಧ್ಯ ಎಂಬ ಸಂದೇಶವನ್ನ ಕೊಟ್ರ? ಎಸ್ಎನ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ನಿನ್ನೆ ಬರ್ತ್ಡೇ ಇತ್ತು. ಡಿಕೆ ಶಿವಕುಮಾರ್ ಅವರ ಬರ್ತ್ಡೇ ಪ್ರಯುಕ್ತ ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂಡ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಿದ್ರು, ಸಂಭ್ರಮಾಚರಣೆಯನ್ನ ಮಾಡಿದ್ರು. ಎಲ್ಲಿ ನೋಡಿದ್ರು ಕೂಡ ಡಿಕೆ ಶಿವಕುಮಾರ್ ಅವರ ಕಟೌಟ್ಗಳು ರಾರಾಜಿಸ್ತಾ ಇತ್ತು. ಸದ್ಯಕ್ಕೆ ಆ ಒಂದು ಕಟೌಟ್ಗಳು, ಪೋಸ್ಟರ್ಗಳೇನಿದಾವೆ, ಪಾಲಿಟಿಕ್ಸ್ ನಲ್ಲಿ ಈಗ ಸಂಚಲನ ಮೂಡಿಸ್ತಾ ಇದೆ. ಶತಾಯ ಗತಾಯ ಸಿಎಂ ಆಗ್ಲೇಬೇಕು ಅಂತ ನಾನಾ ರೀತಿಯ ಕಸರತ್ತನ್ನ ಡಿಕೆ ಶಿವಕುಮಾರ್ ಅವರು ಒಂದು ಕಡೆ ಮಾಡ್ತಾ ಇದ್ದಾರೆ. ಅವರ ಕನಸಿಗೆ ಈಗ ರೆಕ್ಕೆ ಬಂದಂತಾಗಿದೆ. ಯಾಕೆಂತಂದ್ರೆ ಅಭಿಮಾನಿಗಳು ವಿಭಿನ್ನ ರೀತಿಯಲ್ಲಿ ನಿನ್ನೆ ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಸಿಎಂ ಡಿಕೆ ಶಿವಕುಮಾರ್ ಅಂತ ಬರಹ ಕೂಡ ನೀವು ನೋಡ್ತಾ ಇರಬಹುದು. ಆ ಒಂದು ಕೇಕ್ ಏನಿದೆ, ನೆಕ್ಸ್ಟ್ ಸಿಎಂ ಡಿಕೆ ಶಿವಕುಮಾರ್ ಅಂತ ಸದ್ಯಕ್ಕೆ ಬರಹ ಕೂಡ ಇದೆ ಆ ಒಂದು ಕೇಕ್ ಮೇಲೆ. ಕೇವಲ ಕೇಕ್ ಅಷ್ಟೇ ಅಲ್ಲ, ಪೋಸ್ಟರ್ಗಳಲ್ಲೂ ಕೂಡ ಇದೆ ಈಗ ಸದ್ಯಕ್ಕೆ ಇದೇ ಬರಹ ಕಾಣಿಸುವಂಥದ್ದು. ಹಾಗಾಗಿ ಬಹಳ ಖುಷಿ ಕೂಡ ಆಗಿರುತ್ತೆ ಡಿಕೆ ಶಿವಕುಮಾರ್ ಅವರಿಗೆ. ಯಾಕೆಂತಂದ್ರೆ ಅವರ ಕನಸಿಗೆ ಈಗ ಬೆಂಬಲಿಗರು ಕೂಡ ಒಂದು ಕಡೆ ಸಾಥ್ ಕೊಡ್ತಾ ಇದ್ದಾರೆ. ಇನ್ನು ಬರ್ತ್ಡೇ ದಿನವೇ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡ್ದಂಗ ಆಯ್ತಿದು. ಸದ್ಯಕ್ಕೆ ಬೆಂಬಲಿಗರು ಭರ್ಜರಿ ಅಭಿಯಾನ ಮಾಡಿದ್ದಾರೆ. ಬೆಳಗಾವಿ ಟು ಬೆಂಗಳೂರು ಕಟೌಟ್ ಅಬ್ಬರ ಕೂಡ ಜೋರಾಗಿತ್ತು. ಎಲ್ಲೇ ನೋಡಿದ್ರು ಬರೀ ಕಟೌಟ್ಗಳೇ ರಾರಾಜಿಸ್ತಾ ಇತ್ತು. ಡಿಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಅಭಿಮಾನಿಗಳು ವಿಶ್ ಮಾಡಿದಂತಹ ಕಟೌಟ್ಗಳಾಗಿರ್ಬಹುದು, ಬೆಂಬಲಿಗರು ವಿಶ್ ಮಾಡಿದಂತಹ ಕಟೌಟ್ಗಳು ರಾರಾಜಿಸ್ತಾ ಇತ್ತು. ಇದರ ಮೂಲಕ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಬ್ಯಾನರ್ ಮತ್ತೆ ಕೇಕ್ ಮೇಲೂ ಕೂಡ ನೆಕ್ಸ್ಟ್ ಸಿಎಂ ಅಂತ ಒಂದು ಬರಹ ಕೂಡ ಇದೆ. ಹಾಗಾದ್ರೆ ಇದರ ಹಿಂದಿನ ಮರ್ಮ ಏನ್ ಹಾಗಾದ್ರೆ? ಹೈಕಮಾಂಡ್ ಸದ್ಯಕ್ಕೆ ಕೇರಳ ಒಂದು ಚುನಾವಣೆ ರಿಸಲ್ಟ್ ಬಂದ ನಂತರ ಯಾರು ಸಿಎಂ ಆಗಬೇಕು ಅನ್ನೋ ಒಂದು ಗೊಂದಲ ಇತ್ತು, ಒಂದು ತಲೆಬಿಸಿ ಇತ್ತು. ಈಗ ಸದ್ಯಕ್ಕೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಈಗ ಕರ್ನಾಟಕದ ಕಡೆ ಗಮನ ಹರಿಸೋ ಸಾಧ್ಯತೆಗಳಿದಾವೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಏನು ನಿನ್ನೆ ಡಿಕೆ ಶಿವಕುಮಾರ್ ಅವರ ಬರ್ತ್ಡೇ ಇತ್ತು, ಬರ್ತ್ಡೇ ಪ್ರಯುಕ್ತ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡಿದ್ರು. ಆದ್ರೆ ಕೇಕ್ ಮೇಲೆ ನೆಕ್ಸ್ಟ್ ಸಿಎಂ ಡಿಕೆ ಅಂತ ಸದ್ಯಕ್ಕೆ ಏನು ಬರಹ ಇದೆ ಅದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇದರ ಮರ್ಮ ಏನು? ಏನಾದ್ರೂ ಹೈಕಮಾಂಡ್ಗೆ ಪರೋಕ್ಷವಾಗಿ ಸಂದೇಶವನ್ನ ರವಾನೆ ಮಾಡಿದ್ರ ಬೆಂಬಲಿಗರು ಅಂತ? ಕಳೆದ 2 ತಿಂಗಳಿಂದಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ 2.5 ವರ್ಷ ಸಿದ್ದರಾಮಯ್ಯರಾಗಿ ಸಿಎಂ ಆಗಿರ್ತಾರೆ, ಮತ್ತೆ ಡಿಕೆಶಿ ಅವರಿಗೆ 2 ವರ್ಷ ಅವಕಾಶ ಕೊಡುತ್ತಾರೆ ಅಂತ ಚರ್ಚೆ ಇತ್ತು. ಆದ್ರೆ ಇಲ್ಲ ಒಂದ್ ಕಡೆ ಪಂಚಾಯತ್ ಚುನಾವಣೆ ಆಗಿರ್ಬೋದು ಮತ್ತು ಕೇರಳ ಸಿಎಂ ಆಯ್ಕೆ ವಿಚಾರದಲ್ಲಿ ಸಂಪೂರ್ಣವಾಗಿ ಹೈಕಮಾಂಡ್ ಆ ಕಡೆ ಇತ್ತು. ಈ ಕಡೆ ಯಾವುದೇ ರೀತಿ ಗಮನ ಹರಿಸಲಿಲ್ಲ. ಡಿಸಿಎಂ ಡಿಕೆಶಿ ಅವರು ಸತತವಾಗಿ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ಪಟ್ಟರು ಕೂಡ ಇನ್ನೊಂದ್ ಕಡೆ ಅವಕಾಶ ಕೂಡ ಸಿಕ್ಕಿರಲಿಲ್ಲ. ಕೇವಲ ಖರ್ಗೆ ಅವ್ರನ್ನ ಭೇಟಿಯಾಗಿ ವಾಪಸ್ ಆಗ್ತಿದ್ರು. ಇದರಿಂದಾಗಿ ಏನಾಗುತ್ತೆ ರಾಜ್ಯದಲ್ಲಿ ಎಂಬುದು ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿತ್ತು. ಒಂದು ಅಭಿಮಾನಿಗಳಲ್ಲಿತ್ತು, ಏನು 15ನೇ ತಾರೀಕು ಡಿಕೆಶಿ ಅವರು ಬರ್ತಾರೆ, ಅದೇ ಸಂದರ್ಭದಲ್ಲಾದ್ರೂ ಕೂಡ ಹೈಕಮಾಂಡ್ ಇಂದ ಒಂದು ಗಿಫ್ಟ್ ಸಿಗುತ್ತೆ. ಅಂದ್ರೆ ಅದು ಸಿಎಂ ಅಂತ ಅನೌನ್ಸ್ ಮಾಡ್ತಾರೆ ಹೈಕಮಾಂಡ್ ಅಂತ ಕೂಡ, ಮತ್ತೆ ಸಿಎಂ ಯಾರಾಗ್ತಾರೆ ಎಂಬುದಕ್ಕೂ ಬಗ್ಗೆ ಕೂಡ ಬ್ರೇಕ್ ಆಗ್ತಾರೆ ಅಂತ ಕೂಡ ಅಭಿಮಾನಿಗಳಾಗಿರ್ಬೋದು ಮತ್ತು ಕೆಲ ಡಿಕೆಶಿ ಪರ ಇರುವಂತಹ ನಾಯಕರಲ್ಲಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಈ ಕಡೆ ಗಮನ ಹರಿಸಿಲ್ಲ. ಈಗ ಕೇರಳ ಸಿಎಂ ಪಟ್ಟ ಮುಗ್ದಿದೆ, ನಂತರ ಹೈಕಮಾಂಡ್ ಈ ಕಡೆ ಗಮನ ಹರಿಸುವ ಸಾಧ್ಯತೆ ಇರುವಂತದ್ದು. ಅದರ ಮಧ್ಯೆ ಈಗಾಗಲೇ ನೆಕ್ಸ್ಟ್ ಸಿಎಂ ಎಂಬ ಪೋಸ್ಟರ್ ಕೂಡ ಸಾಕಷ್ಟು ಕಡೆ ಆಗ್ತಿರುವಂತದ್ದು ಡಿಕೆಶಿ ಅಭಿಮಾನಿಗಳು. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಡಿಕೆಶಿ ಅವರು ಬರ್ತಡೇ ಆಗಿರೋದ್ರಿಂದ ಮೈಸೂರು ಆಗಿರ್ಬೋದು, ಮತ್ತೆ ಬೆಳಗಾವಿ ಆಗಿರ್ಬೋದು, ಮತ್ತೆ ಬೆಂಗಳೂರಿನ ಹಲವು ಕಡೆ ನೆಕ್ಸ್ಟ್ ಸಿಎಂ ಡಿಕೆಶಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಪೋಸ್ಟರ್ ಅನ್ನ ಹಾಕಿಸಿರುವಂತದ್ದು. ಪ್ರಮುಖವಾಗಿ ನಿನ್ನೆ ಏನು ಮೈಸೂರಿನಲ್ಲೂ ಕೂಡ ಬರ್ತ್ಡೇ ಕೇಕ್ ಅನ್ನ ಕಟ್ ಮಾಡಿರೋ ಸಂದರ್ಭದಲ್ಲೂ ಕೂಡ ಆ ಕೇಕ್ ಮೇಲೂ ಕೂಡ ನೆಕ್ಸ್ಟ್ ಸಿಎಂ ಡಿಕೆಶಿ ಅವರು ಅಂತ ಕೂಡ ಆಗ್ತಿರುವಂತದ್ದು. ಇದೆಲ್ಲ ಒಂದ್ ಕಡೆ ಶಕ್ತಿ ಪ್ರದರ್ಶನ ಆಗಿರ್ಬೋದು ಮತ್ತು ಹೈಕಮಾಂಡ್ಗೆ ಒಂದು ಸಂದೇಶ ಕಳಿಸುವ ನಿಟ್ಟಿನಲ್ಲೂ ಕೂಡ ಆಗಿರ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.
ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಈ ಒಂದು ಪೋಸ್ಟರ್ ಈಗ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಯಾಕೆಂತಂದ್ರೆ ಸುಮಾರು ದಿನಗಳಿಂದಲೂ ಕೂಡ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಆಗ್ತಾ ಇತ್ತು. ಅದರ ಜೊತೆಗೆ ಅಟ್ಲೀಸ್ಟ್ ಈಗ್ಲಾದ್ರೂ, ಯಾಕೆಂತಂದ್ರೆ ಪಂಚರಾಜ್ಯ ಚುನಾವಣೆ ಆಯ್ತು, ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ಬಂತು, ಇದಾದ ನಂತರವಾದ್ರೂ ಹೈಕಮಾಂಡ್ ಕರ್ನಾಟಕದ ಕಡೆ ಗಮನ ಹರಿಸುತ್ತಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಸಾಕಷ್ಟು ಗೊಂದಲದ ವಾತಾವರಣ ಕಾಂಗ್ರೆಸ್ ಪಾಳ್ಯದಲ್ಲಿದೆ. ಇದೆಲ್ಲವನ್ನು ಕೂಡ ಈಗ ಸರಿ ಮಾಡಬೇಕಾಗಿದೆ. ಇದರ ನಡುವೆ ಈಗ ಏನು DK ಶಿವಕುಮಾರ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಾಯಿತು. ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂಡ ಬಹಳ ಒಂದು ಅದ್ಧೂರಿಯಾಗಿ ಒಂದು ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡಿದ್ರು. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಒಂದು ವಿಶ್ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಕೇಕ್ ಮೇಲೆ ನೆಕ್ಸ್ಟ್ CM DK ಎಂಬ ಬರಹ ಕೂಡ ಇದೆ. ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಈ ಶಕ್ತಿ ಪ್ರದರ್ಶನವನ್ನ ಈಗ ಬೆಂಬಲಿಗರು ಮಾಡ್ತಾ ಇದ್ದಾರಾ, ಜೊತೆಗೆ ಹೈಕಮಾಂಡ್ಗೆ ಈ ಮೂಲಕ ಸಂದೇಶವನ್ನ ರವಾನೆ ಮಾಡಿದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ.